ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಕಡಿಮೆ ಗ್ರಾಮ್ಸಿಂದ ಗ್ರ್ಯಾಂಡಾಗಿ ಕಾಣುವಂಥ ಚಿನ್ನದ ನೆಕ್ಲೆಸ್ಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಕೇವಲ 3-4 ಗ್ರಾಮಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದ್ದಾವೆ ನೆಕ್ಲೆಸ್ಗಳು, ಎಲ್ಲ ಆ್ಯಂಟಿಕ್ಕು, ಹಾಗೆ ಇವಾಗಿನ ಟ್ರೆಂಡಿಂಗ್ ನೆಕ್ಲೆಸ್ಗಳಂತಲೇ ಹೇಳ್ಬೋದು. ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ. ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ ನೋಡಿ, ಬರೀ 6 ಗ್ರಾಮ್ ಇದೆ. 6.700 ಗ್ರಾಮ್ ಅಷ್ಟೇ, ಅಂದರೆ ಆಲ್ಮೋಸ್ಟ್ 6.25. ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಂಥರ ಕಳ್ಸದ ಡಿಸೈನು, ಕೆಳಗಡೆ ಗುಂಡುಗಳನ್ನ ಹಾಕಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಒನ್ ಈಗ ನೋಡ್ತಾ ಇರ್ಬೋದು, ಒಂಥರ ಡಿಫ್ರೆಂಟಾಗಿ ಯುನೀಕಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರ ವೆಯ್ಟ್ ಬಂದು ಜಸ್ಟ್ 10.850 ಗ್ರಾಮು. ಇದರಲ್ಲಿ ಗ್ರೀನ್ ಹಾಕಿದಾರಲ್ಲ ಸ್ಟೋನ್, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಲರ್ನ ಹಾಕಿಸ್ಕೊಬೋದು. ಹಾಗೆ ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಇತ್ತೀಚೆಗೆ ಈ ಥರ ನೆಕ್ಲೆಸ್ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇದರ ವೆಯ್ಟ್ ಬಂದು ಜಸ್ಟ್ 7.550 ಗ್ರಾಮ್ ಇದೆ ಅಷ್ಟೇ. ನಾನು ಪ್ರತಿಯೊಂದು ಜ್ಯುವೆಲ್ಲರಿದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಗೆ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಬೇಕಿದ್ದರೆ ಚೆಕ್ಔಟ್ ಮಾಡಿ. ಹಾಗೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂದರೆ ಶಾಪ್ ವಿಸಿಟು ಕೂಡ ಮಾಡ್ಬೋದು. ಹಾಗೆ ಆನ್ಲೈನ್ ಪರ್ಚೇಸು ಕೂಡ ಅವೈಲೇಬಲ್ ಇದೆ. ಇನ್ನು ಈ ಒಂದು ನೆಕ್ಲೆಸು ಜಸ್ಟ್ 5.420 ಗ್ರಾಮ್, ಅಂದರೆ ಆಲ್ಮೋಸ್ಟ್ 5.5 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಗ್ರೀನ್ ಕಲರ್ ಸ್ಟೋನು ಹಾಗೆ ಮುತ್ತಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡೋದಕ್ಕೆ. ಹಾಗೆ ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ ನೋಡಿ, ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಇದು 6 ಗ್ರಾಮ್ಸ್ ಅಂತಂದರೆ ನಂಬೋಕ್ಕೆ ಆಗಲ್ಲ. 6.5 ಗ್ರಾಮ್ ಇದೆ. ಒಂಥರ ಟ್ರೆಡಿಷ್ನಲ್ ಆಗೂ ಚೆನ್ನಾಗಿ ಕಾಣುತ್ತೆ, ಫ್ಯಾನ್ಸಿಯಾಗೂ ಚೆನ್ನಾಗಿ ಕಾಣುತ್ತೆ. ಯಾವ ರೀತಿಗೆ ಬೇಕಾದರೂ ಕೂಡ ನೀವು ವೇರ್ ಮಾಡ್ಬೋದು. ಇನ್ನು ಈ ಮುತ್ತಿನ ಸರ ಬಂದು ಜಸ್ಟ್ 6 ಗ್ರಾಮು 50 ಮಿಲಿ ಇದೆ. ತುಂಬ ಚೆನ್ನಾಗಿದೆ ನೋಡಿ. 3/4 ಆಗೂ ಕೂಡ ವೇರ್ ಮಾಡ್ಬೋದು. ಹಾಗೆ ತುಂಬ ಶಾರ್ಟ್ ಆಗೂ ಕೂಡ ವೇರ್ ಮಾಡ್ಬೋದು. ಇನ್ನು ಈ ಮುತ್ತಿನ ಸರ ನೀವೀಗ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಕಾಸಲ್ಲಿ ಲಕ್ಷ್ಮಿ ಡಿಸೈನ್ಸ್ ಬಂದಿದೆ. ಮುತ್ತು ಒಂದು ಕಾಸನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಬಂದು ಜಸ್ಟ್ 9 ಸಮಥಿಂಗ್ ಏನೋ ಬರುತ್ತೆ ಅಷ್ಟೇ. ಇನ್ನು ಇವಾಗ ನೋಡ್ತಾ ಇರುವಂಥ ನೆಕ್ಲೆಸ್ಸು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ. ಜಸ್ಟ್ 9.830 ಗ್ರಾಮ್ ಇದೆ ಅಷ್ಟೇ. ಈಗಂತೂ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ 20-30 ಗ್ರಾಮಿಗೆಲ್ಲ ಮಾಡಿಸ್ಕೊಳ್ಳೋಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಈ ಥರ ಲೈಟ್ ವೆಯ್ಟಾಗಿ ತೊಗೋಬೋದು. 5 ಗ್ರಾಮು 6 ಗ್ರಾಮು 7 ಗ್ರಾಮು 4 ಗ್ರಾಮಿಂದನೂ ಕೂಡ ಸಿಗ್ತವೆ ನೆಕ್ಲೆಸ್ಗಳು. 3-4 ಗ್ರಾಮಿಂದನೂ ಕೂಡ ಸಿಗುತ್ತೆ. ಇವಾಗ ನೋಡ್ತಾ ಇರುವಂಥದ್ದು 8 ಗ್ರಾಮ್ಸು ನೋಡಿ. ಗ್ರೀನು ಹಾಗೆ ಕಂಪ್ಲೀಟ್ ವೈಟ್ ಸ್ಟೋನಿಂದ ಮಾಡಿದ್ದಾರೆ. ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಲಕ್ ವೈಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಇದು ಕಂಪ್ಲೀಟ್ ಪ್ಯಾರೆಟ್ ಗ್ರೀನಲ್ಲಿ ಬೀಡ್ಸ್ ಹಾಗೆ ಮುತ್ತುಗಳನ್ನ ಹಾಕಿ ಮಾಡಿರುವಂಥದ್ದು. 6.361 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಇದಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಪೆಂಡೆಂಟಿಗೆ ಒಂದು ಪಿಂಕ್ ಸ್ಟೋನು ಹಾಗೆ ಲೈಟ್ ಗ್ರೀನ್ ಸ್ಟೋನು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಅಫಿಷಿಯಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಬಂದು 9.831 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು, ಗ್ರೀನ್ ಕಲರು ಸ್ಟೋನು ಹಾಗೆ ಪಿಂಕ್ ಕಲರ್ ಸ್ಟೋನು ಮುತ್ತುಗಳನ್ನ ಹಾಕಿ 4 ಲೇಯರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಬಂದು ಕಾಸು ಹಾಗೆ ಒಂಥರ ಟೆಂಪಲ್ ಡಿಸೈನ್ ಇರುವಂಥ ನೆಕ್ಲೆಸು. ತುಂಬ ಚೆನ್ನಾಗಿದೆ ನೋಡಿ. ಜಸ್ಟ್ 12.720 ಗ್ರಾಮ್ ಇದೆ. ಇನ್ನು ಇದು ಬಂದು 640 ಗ್ರಾಮ್ ಇದೆ. ತುಂಬ ಲೈಟ್ ವೆಯ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿನ್ನ ಅಂತಂದರೆ ಏನು ಡೇ ಪೂರ ವೇರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಲೈಟ್ ವೆಯ್ಟ್ ಇರುತ್ತೆ, ಮುರಿದೋಗುತ್ತೆ. ಸೊ ಆ ರೀತಿ ಎಲ್ಲ ಅಂದ್ಕೊತಾರೆ. ಫಂಕ್ಷನ್ಗಳಿಗೆ ಹಾಕೋದು, ನೆಕ್ಸ್ಟ್ ಡೇ ತೆಗೆದಿರೋದು, ಆ ರೀತಿ ಮಾಡಿದರೆ ನಿಜವಾಗ್ಲೂ ಹಾಳಾಗಲ್ಲ. ನಾವು ಡೇ ಪೂರ ಯೂಸ್ ಮಾಡ್ತೀವಿ, ತುಂಬ ರಫಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಕಡಿಮೆ ಗ್ರಾಮ್ಸಲ್ಲೆಲ್ಲ ತೊಗೊಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅಂಥವರೆಲ್ಲ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಮಾಡಿಸ್ಕೊಬೇಕಾಗುತ್ತೆ. ನಾವು ತುಂಬ ಡೆಲಿಕೇಟೆಡಾಗಿ ಯೂಸ್ ಮಾಡ್ತೀವಿ, ಫಂಕ್ಷನ್ಗಷ್ಟೇ ಯೂಸ್ ಮಾಡ್ತೀವಿ, ಬೇರೆ ಟೈಮಲ್ಲೆಲ್ಲ ನಾವು ತೆಗೆದಿಡ್ತೀವಿ ಅನ್ನೋರಿಗೆ ಕಡಿಮೆ ಗ್ರಾಮ್ಸ್ ಆದರೂ ಕೂಡ ನಡೆಯುತ್ತೆ. ಓಕೆ, ಹೇಳ್ದಂಗೆ ನಾನು ತುಂಬ ರಫ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಗ್ರಾಮ್ ಬೇಕಾಗುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ, ಕಂಪ್ಲೀಟ್ ಬೀಡ್ಸ್ಗಳಿಂದ ಮಾಡಿರುವಂಥದ್ದು. 4.125 ಗ್ರಾಮ್ ಇದೆ. ಆಲ್ಮೋಸ್ಟ್ 4 ಗ್ರಾಮು 4.125 ಗ್ರಾಮ್ ಅಂತಂದರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಜಾಸ್ತಿ ಏನಾಗೋದಿಲ್ಲ. ಇವಾಗ 4 ಗ್ರಾಮ್ ತೊಗೋಬೇಕು ಅಂತಂದ್ರೂ ನಿಜವಾಗ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬಾ ಕಷ್ಟ ಇದೆ. ಯಾಕಂತಂದರೆ 1 ಗ್ರಾಮಿಗೆ 15,500 ಆಗಿದೆ ಪ್ರೆಸೆಂಟ್ ಇವತ್ತಿನ ಗೋಲ್ಡ್ ರೇಟು. ಕಡಿಮೆ ಆಗಿತ್ತು.
13,000ವರೆಗೂ ಬಂದಿತ್ತು. ಬಟ್ ಇವಾಗ ಮತ್ತೆ 15,500 ಆಗಿದೆ. 2 ಡೇಸಿಂದ ತುಂಬ ಜಾಸ್ತಿ ಆಗಿದೆ ಗೋಲ್ಡ್ ಪ್ರೈಸು. ನೋಡೋಣ, ವೆಯ್ಟ್ ಮಾಡೋಣ, ಮುಂದಿನ ದಿನದಲ್ಲಿ ಏನಾದರೂ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತೇಳ್ಬಿಟ್ಟು. ಕೆಲವೊಂದಿಷ್ಟು ಚಿನ್ನ ತಜ್ಞರು ಹೇಳ್ತಾರೆ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 20ವರೆಗೂ ಬಂದು ನಿಲ್ಲುತ್ತೆ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಇಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅಮೇರಿಕಾ ಹಾಗೆ ಇಸ್ರೇಲು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಮೇ ಬಿ ಸ್ವಲ್ಪ ದಿನ ಕಡಿಮೆ ಆಗೋದು ಡೌಟ್ ಅಂತಲೇ ಹೇಳ್ಬೋದು. ಮುಂದಿನ ದಿನದಲ್ಲಿ ಕಡಿಮೆ ಆಗುತ್ತಾ, ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕಂತೂ ಇವಾಗಂತೂ ಪ್ರೆಸೆಂಟ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. 4 ಗ್ರಾಮಿಗೂ ಕೂಡ ಆಲ್ಮೋಸ್ಟು 60,000-70,000 ಸಮಥಿಂಗ್ವರೆಗೂ ಕೂಡ ಆಗುತ್ತೆ. 1 ಗ್ರಾಮ್ ತೊಗೋತೀವಿ ಅಂತಂದರೆ 15,500 ಆಗುತ್ತೆ ಪ್ಯೂರ್ ಗೋಲ್ಡನ್ನ. ಇನ್ನು ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು, GST, ಟ್ಯಾಕ್ಸು ಎಕ್ಸ್ಟ್ರಾ ಎಲ್ಲ ಸೇರಿದರೆ, ವೇಸ್ಟೇಜ್ ಎಲ್ಲ ಸೇರಿದರೆ ಆಲ್ಮೋಸ್ಟು 2,000ವರೆಗೂ ಎಕ್ಸ್ಟ್ರಾ ಬರುತ್ತೆ. 15,500 ಅಂದರೆ 17,500ವರೆಗೂ ಕೂಡ ಆಗುತ್ತೆ. 17,500, 18 ಸಮಥಿಂಗ್ವರೆಗೂ ಕೂಡ ಆಗುತ್ತೆ. ವೆಯ್ಟ್ ಮಾಡಿ ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾದರೂ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಕಲೆಕ್ಷನ್ ಇಷ್ಟೇ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಳ ಸಬ್ಸ್ಕ್ರೈಬು ಹಾಗೆ ಒಂದು ಲೈಕೆ ನಮಗೆ ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.